ಇದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಅಂತಿಮ ವಿಧಿವಿಧಾನ ನೆರವೇರಿರೋದು. ಅಂತ್ಯಕ್ರಿಯೆಯಲ್ಲಿ ಪಂಚಪೀಠಗಳ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ. ಉಜ್ಜಯಿನಿ ಸ್ವಾಮೀಜಿಗಳು, ಉಜ್ಜಯಿನಿ ಜಗದ್ಗುರುಗಳು, ರಂಭಾಪುರಿ ಜಗದ್ಗುರುಗಳು, ಕಾಶಿ ಪೀಠದ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು ಇವರೆಲ್ಲರೂ ಕೂಡ ಆಗಮಿಸಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಮಧ್ಯಮ ವರ್ಗದ ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದ ಶಾಮನೂರು ಶಿವಶಂಕರಪ್ಪ ಮುಂದೊಂದು ದಿನ ಇಡೀ ರಾಷ್ಟ್ರವೇ ತಿರುಗಿ ನೋಡುವ ರೀತಿಯಲ್ಲಿ ಬೆಳೆದು ನಿಂತ ಪರಿ ನಿಜಕ್ಕೂ ಅಚ್ಚರಿ. ಅಂತ ಮಹಾಚೇತನ ಈಗ ಬಾರದೂರಿಗೆ ಪಯಣವನ್ನು ಬೆಳೆಸಿರುವ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಈಗ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಶಾಮನೂರು ಶಿವಶಂಕರಪ್ಪ ಅವರು ವ್ಯಾಪಾರದ ಮೂಲಕ ತಮ್ಮ ತಂದೆಯವರಿಗೆ, ತಮ್ಮ ಸಹೋದರನಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅನೇಕ ಪ್ರಯೋಗದೊಂದಿಗೆ ವ್ಯಾಪಾರಿ ಕ್ಷೇತ್ರದಲ್ಲಿ ಇವರು ಯಶ ಕಂಡವರು. ಚುರುವಿನಲ್ಲಿ ರಾಗಿ ಮತ್ತೆ ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ರಂತೆ ಶಾಮನೂರು ಶಿವಶಂಕರಪ್ಪ ಅವರು. ಹಳ್ಳಿ ಹಳ್ಳಿ ಸುತ್ತಾಡಿ ರಾಗಿ ಖರೀದಿ ಮಾಡೋದು, ಅಕ್ಕಿ ಖರೀದಿ ಮಾಡೋದು ಇವ್ರ ಕೆಲಸ ಆಗಿತ್ತು. ನಿಧಾನವಾಗಿ ವ್ಯಾಪಾರಿ ಕ್ಷೇತ್ರವನ್ನ ವಿಸ್ತರಿಸಿಕೊಂಡು ಮೈಸೂರು, ಬೆಂಗಳೂರು, ಅಗ್ರ, ಕಾನ್ಪುರ ಸೇರಿ ದೊಡ್ಡ ದೊಡ್ಡ ನಗರಗಳನ್ನು ಸುತ್ತಾಡಿದರು. ಆಗ್ರಾವರೆಗೂ ಹೋಗಿ ಬರ್ತಾ ಇದ್ರು ಇವರು ವ್ಯಾಪಾರಕ್ಕೋಸ್ಕರ. ಆ ಅನುಭವನ ಬಳಸಿಕೊಂಡು ದಾವಣಗೆರೆಯಲ್ಲಿಯೇ ಆಲದ ಮರದ ರೀತಿಯಲ್ಲಿ ಬೆಳೆದು ನಿಂತರು. ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು, ಉದ್ಯೋಗದಾತರಾದರು, ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದರು, ಆರೋಗ್ಯ ಚೆನ್ನಾಗಿರಲಿ ಎಲ್ಲರದು ಅಂತ ಹೇಳಿ ಆಸ್ಪತ್ರೆಗಳನ್ನ ಕಟ್ಟಿದರು. ಶಾಮನೂರು ಶಿವಶಂಕರಪ್ಪ ಅವರು ಆರಂಭದಿಂದಲೂ ವ್ಯಾಪಾರ ವಹಿವಾಟಿನಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡವರು. ಅದಕ್ಕಾಗಿ ಹಗಲು ರಾತ್ರಿ ಶ್ರಮ ವಹಿಸಿದವರು. ಅದಕ್ಕೆ ಪ್ರತಿಫಲವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತರು ಅಂತ ಈಗಲೂ ಅವರ ಹತ್ತಿರ ಅವರ ಯಶ ಕಂಡವರು ನೆನಪಿಸ್ಕೊತಾರೆ. ಕಡ್ಲಿಬೇಳೆ, ತೊಗರಿಬೇಳೆ ವ್ಯವಹಾರವನ್ನ ಅವರು ಆರಂಭಿಸಿದ್ರು. ಯಾವ ರೀತಿ ಅವರ ವ್ಯಾಪಾರ ಪಯಣ ಸಾಕ್ತು, ಮುಂದೆ ಅದೇ ಹೇಗೆ ಯಶಸ್ಸನ್ನ ಕಾಣ್ತು, ಇವೆಲ್ಲವನ್ನು ಕೂಡ ಅವರು ಹಲವು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ. ದಾವಣಗೆರೆ ಮಹಾನಗರದ ಗಣ್ಯ ವ್ಯಕ್ತಿಗಳು, ಸರ್ವ ಸಮಾಜಗಳ ಸಂಪನ್ಮೂಲ ಆದರ್ಶ ವ್ಯಕ್ತಿಗಳಾದಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನಾನುರಾಗಿ ಕ್ರಿಯಾಶೀಲ ಶಾಸಕರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನಾಡಿನ ಎಲ್ಲ ಮಠಾಧೀಶರೇ, ಶಾಮನೂರು ಕುಟುಂಬ ವರ್ಗದ ಎಲ್ಲ ಸದಸ್ಯರೇ, ಈ ಅಂತ್ಯೇಷ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಧರ್ಮಾಭಿಮಾನಿಗಳೇ, ಈ ಆದರ್ಶ ವ್ಯಕ್ತಿಗಳು, ಶಿಕ್ಷಣ ಸಂಸ್ಥೆಗಳಲ್ಲಿ ಈ ನಾಡಿಗೆ ತಂದೆಯವರಂತ ಅಮೂಲ್ಯವಾದ ಅವರಿಗೆ ಸಿಗುತ್ತದೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಅನುಕೂಲವಾದಂತಹ ಸಾಧನೆಯನ್ನು ಮಾಡಿದಂಥ ಕೀರ್ತಿಯನ್ನು ಕೂಡ ಅವರಿಗೆ ಸಿಗ್ತಾ ಇದೆ. ಅವರ ರಾಜಕಾರಣದಲ್ಲಿ ಯಾರಾದ್ರೂ
ಸೇವೆ ಎಲ್ಲೆಂದಿಗೂ ಕೂಡ ಮರೆಯಲಾರದು. ಅವರು ತಮ್ಮ 94ನೇ ವಯಸ್ಸಿನಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರನ್ನ ಮೊದಲೇ ಅವರು ಶಿವಯುಕ್ತರಾಗಿದ್ದಾರೆ. ಅವರ ಭೌತಿಕ ಕಾಯ ಕಣ್ಮರೆಯಾಗಿ ಹೋದರೂ ಅವರು ಮಾಡಿದಂಥ ಸತ್ಕಾರ್ಯಗಳು ಎಂದೆಂದಿಗೂ ಕೂಡ ಮರೆಯದೆ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತವುಗಳಾಗಿವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ 2012ರಿಂದ ಈವರೆಗೆ ಆ ಮಹಾಸಭೆಯಿಂದ ಸಮಗ್ರತೆಯನ್ನು ಕಾಪಾಡಿಕೊಂಡು ವೀರಶೈವ ಲಿಂಗಾಯತ ಸಮಾಜಕ್ಕಷ್ಟೇ ಅಲ್ಲ, ಇನ್ನುಳಿದಂಥ ಎಲ್ಲ ಸಮಾಜ ಬಾಂಧವರಿಗೆ ಕಣ್ಣುಗಳಾಗಿ ನಮ್ಮಿಂದ ಅಮೂಲ್ಯವಾದಂತಹ ಉಡುಗೆ ಶ್ರೇಯಸ್ಸು ಕೊಡಲಾಗಿದೆ. ವಯೋಧರ್ಮದ ಒಂದು ಕಾರಣದಿಂದ 94ನೇ ವಯಸ್ಸಿನಲ್ಲಿ ಇವತ್ತು ಪರಮಾತ್ಮನ ಪಾದ ಅವರು ಸೇರಿದ್ದಾರೆ. ಯಾವ ಜೀವಾತ್ಮ ಪರಮಾತ್ಮನಿಂದ ಭಿನ್ನನಾಗಿ ಬಂದಿದ್ದಾನೆ, ಕೊನೆಗೆ ಆ ಪರಮಾತ್ಮನಲ್ಲಿ ಒಂದಾಗಿರುವಂತಹದ್ದಿದೆ. ಅದುವೇ ವೀರಶೈವ ಧರ್ಮದ ಒಂದು ಕೊನೆಯ ಗುರಿ. ಅವರು ಇವತ್ತು ಶಿವ ಸಾಯುಜ್ಯತೆ ಹೊಂದಿದ್ದಾರೆ. ಬಹುಶಃ ಅದರಿಂದ ಅವರ ಪವಿತ್ರಾತ್ಮಕ ಮೂಲಕ ಶಿವಶಾಂತಿಯನ್ನು ಅನುಗ್ರಹಿಸಿ ಡಾಕ್ಟರ್ ಶ್ಯಾಮ ಶಿವಶಂಕರಪ್ಪನವರ 3 ಜನ ಗಂಡು ಮಕ್ಕಳಾಗಲಿ, ಸೊಸೆಯರಾಗಲಿ ಮತ್ತು 3 ಜನ ಹೆಣ್ಣು ಮಕ್ಕಳಾಗಲಿ ಶ್ಯಾಮ ಶಿವಶಂಕರಪ್ಪನವರ ಮಾರ್ಗದರ್ಶನದಲ್ಲಿ ಉತ್ತಮವಾದಂತಹ ಸಂಸ್ಕಾರವನ್ನು ಹೊಂದಿ ಅವರು ಕೂಡ ಮುನ್ನಡೆಯುತ್ತಾ ಇದ್ದಾರೆ. ತಂದೆಯವರ ಆದರ್ಶ ಗುಣಗಳು ಆ ವಂಶದಲ್ಲಿ ಇನ್ನಷ್ಟು ಮತ್ತಷ್ಟು ಬೆಳೆದುಕೊಂಡು ಬರಲಿ. ಇವತ್ತಿನ ಈ ಅಂತ್ಯೇಷ್ಟಿಯ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಈ ನಾಡಿನ ಧರ್ಮಪೀಠಗಳು, ಮಠಾಧೀಶರು, ರಾಜಕೀಯ ಪ್ರಮುಖರು, ಅಪಾರ ಅಭಿಮಾನಿಗಳು ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡವರಿಗೆ ತಮ್ಮ ಅಂತಿಮವಾದಂಥ ಪುಷ್ಪ ನಮನವನ್ನು ಅವರೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಎಲ್ಲ ವರ್ಗದ ಜನರಿಗೆ ಅಜಾತ ಶತ್ರುವಾಗಿ ಎಲ್ಲರೂ ಕೂಡ ಅವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದೆ. ತಕ್ಕಂತೆ ಡಾಕ್ಟರ್ ಶ್ಯಾಮ ಶಿವಶಂಕರಪ್ಪನವರು ಎಲ್ಲ ಅಮೂಲ್ಯವಾದಂಥ ಬಾಂಧವ್ಯವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ತಮ್ಮ ದಾನ ಧರ್ಮಗಳಿಂದ ಆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಮಾಡಿದ್ದಾರೆ. ಇವತ್ತು ದುಃಖ ಬಹುಶಃ